ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರುಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ನನ್ನ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಒಂದಿನ ರಜೆ ಇದ್ದಾಗ ಮನೇಲಿರಬೇಕು ಅಂತ ಅನಿಸಿದ್ರೂ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಕೆಲಸ ಮಾಡಿ ಒಂದಿನ ಇರಬೇಕು ಅಂತ ಹೇಳಿದ್ರೆ ಇರೋದಕ್ಕಾಗಲ್ಲ. ಸ್ವಲ್ಪ ಮಾರ್ಕೆಟ್ ಕಡೆ ಹೋಗಿ ಬಂದ್ರೂ ಮೈಂಡ್ ಫ್ರೆಶ್ ಅನಿಸುತ್ತೆ. ಅದು ನನಗೆ ಇಷ್ಟವಾಗಿರೋ ಮಾರ್ಕೆಟ್ ಅಂದರೆ ಮಲ್ಲೇಶ್ವರಮ್ಮಗೆ ಒಂದು ಸಾರಿ ಹೋಗಬೇಕು ಅಂತ ಹೇಳಿ ತುಂಬ ದಿನ ಆದಮೇಲೆ ಹೊರಟ್ವಿ. ಮಲ್ಲೇಶ್ವರಂ ಯಾರಿಗೆಲ್ಲ ಇಷ್ಟ ಇಲ್ಲ, ಬೆಂಗಳೂರಲ್ಲಿ ಮಾರ್ಕೆಟು ತುಂಬಾ ಇಷ್ಟ. ನಾನು ಯಾವಾಗಲೂ ಬಟ್ಟೆ ಶಾಪಿಂಗ್ ಅಲ್ಲೇ ಮಾಡ್ತಿದ್ದೆ, ಇವಾಗ ಬಿಟ್ಟಿದ್ದೀನಿ. ಆದ್ರೂ ತುಂಬ ದಿನಕ್ಕೆ ಹೋದಾಗ ಅಲ್ಲಿ ಓಡಾಡಿದ್ದೆಲ್ಲ ನೆನಪರುತ್ತೆ. ಹಾಗಾಗಿ ಮಾರ್ಕೆಟ್ ಕಡೆ ಹೋಗಿ ಹೇಗಿರುತ್ತೆ ಅಂತ ಹೇಳಿ ನೋಡೋಣ. ಎನಿ ಟೈಮ್ ಬಸ್ ಇರ್ತೇವೆ ನಮಗೆ. ನಾನು ತುಂಬ ದಿನಗಳ ನಂತರ ಹೋಗಿದ್ದು. ಸುಮ್ಮನೆ ದುಡ್ಡಿಲ್ಲ, ಆದ್ರೂ ಹೋಗಿ ಬಂದರೆ ಒಂದು ಸ್ವಲ್ಪ ಮೈಂಡು ಫ್ರೆಶ್ ಅನಿಸುತ್ತೆ ಅಂತ ಹೇಳಿ ಹೊರಟೆ. ಕರೋನಾ ಟೈಮಲ್ಲೆಲ್ಲ ಲಾಕ್ಡೌನ್ ಟೈಮಲ್ಲಿ ಮಲ್ಲೇಶ್ವರಮಲ್ಲೇ ಕಳೆದಿದ್ದು. ಅದೊಂಥರ ತುಂಬ ಮೆಮೊರಿ. ಲಾಕ್ಡೌನ್ ಟೈಮಲ್ಲಿ ATM ಇಲ್ಲದೆ ಅಥವಾ ಹೊರಗೆ ಬರೋಕ್ಕಾಗದೆ ಮಲ್ಲೇಶ್ವರಂ PGಲಿ ಕಳೆದಿದ್ದು. ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ರಿಗೂ ಮಲ್ಲೇಶ್ವರಂ ತುಂಬ ಇಷ್ಟ. ಆಲ್ಮೋಸ್ಟ್ ಅಲ್ಲೇ ಇರೋದಕ್ಕೆ ತುಂಬ ಇಷ್ಟಪಡ್ತಾರೆ. ನಾವು ಕೂಡ 2 ವರ್ಷ ಅಲ್ಲೇ ಲೈಫ್ ಲೀಡ್ ಮಾಡಿರೋದ್ರಿಂದ ಅದ್ರ ಮೇಲೆ ಏನೋ ಒಂದು ಅಟ್ಯಾಚ್ ಇದೆ. ಹಾಗಾಗಿ ಮಾರ್ಕೆಟ್ ಕಡೆ ಹೋದರೆ ಇದೆಷ್ಟು ಅಂತ ಹೇಳಿ ಅಲ್ಲಿ ಜ್ಯುವೆಲರಿ, ಬಟ್ಟೆ, ಎಲ್ಲ ಥರ ಐಟಮ್ನು ನೋಡೋದೇ ಒಂಥರ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಶಾಪಿಂಗ್ ಅಂತ ಹೇಳಿದ್ರೆ. ಬಟ್ ಬಡ್ಜೆಟ್ ಇಲ್ಲ. ಬಟ್ ಸ್ಟಿಕ್ಕರು, ಇಯರಿಂಗ್ಸ್ ಎಲ್ಲ ಇಲ್ಲ. ಬರೀ ಸ್ಟಿಕ್ಕರು, ಇಯರಿಂಗ್ಸಿಗೋಸ್ಕರನೇ ಮಲ್ಲೇಶ್ವರಂ ಬಂದೆ ನೋಡಿ. ಇದು 8th ಕ್ರಾಸ್ ಮಲ್ಲೇಶ್ವರಮ್ಮು. ಇದು ಚೂರು ಮುಂದೆ ಹೋದರೆ ಮಾರ್ಕೆಟ್ ಕಾಣುತ್ತೆ. ಇಲ್ಲೇ ನಾನು ಯಾವಾಗಲೂ ಹೋಗೋದು. ಸಂಜೆ ಟೈಮ್ ಹೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಬಂದೆ ನೋಡಿ, ಸುದರ್ಶನ್ ಸಿಲ್ಕ್ ಸ್ಯಾರೀಸ್ 8th ಕ್ರಾಸಲ್ಲಿ ಬರುತ್ತೆ. ಹೀಗೆ ಮುಂದೆ ಹೋದರೆ ಸ್ಟಾರ್ಟ್ ಆಯಿತು ನೋಡಿ ಸೀರೆಗಳು. ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಮಲ್ಲೇಶ್ವರಂ ಮಾರ್ಕೆಟ್ ಅಂತೂ ಎಲ್ಲ ಹೆಣ್ಮಕ್ಳು ಇಷ್ಟಪಡ್ತಾರೆ. ಈ ಬ್ಲೌಸಸ್ ನೋಡಿ, ರೆಡಿಮೇಡ್ ಬ್ಲೌಸಸ್ಸು. ಹಾಗೆ ಅದ್ರ ಮುಂದೆನೇ ಒಂದು ಅಂಗಡಿ ಇತ್ತು. ಟಿಫಿನ್ ಏನೂ ತಿಂದಿಲ್ಲ ಅಂತ ಹೇಳಿ ಒಂದು ಟೀ ಕುಡಿಯೋಣ ಅಂತ ಹೇಳಿ ಟೀ ತೊಗೊಂಡೆ. ಮಲ್ಲೇಶ್ವರಮಲ್ಲಿ ನಾವು ನಮ್ಮ ಫ್ರೆಂಡ್ಸ್ಗಳು ತುಂಬ ಎಂಜಾಯ್ ಮಾಡಿದಂತಹ ಒಂದು ಮಲ್ಲೇಶ್ವರಮ್ಮು ಆವಾಗ ಕರೋನಾ ಟೈಮಲ್ಲಿ. ಅದಾದ ನಂತರ ಎಲ್ಲರೂ ಒಂದೊಂದು ಕಡೆ ದಿಕ್ಕಾಪಾಲಾದ್ವಿ. ಅದು ಬೇರೆ ಪ್ರಶ್ನೆ. ನಾನು ಬೇರೆ ಕಡೆ, ಅವರೆಲ್ಲ ಊರು ಶಿಫ್ಟ್ ಆದರು. ಹಾಗಾಗಿ ಜಾಸ್ತಿ ಅಲ್ಲಿ ಹೆಚ್ಚು ಹೋಗೋಕ್ಕಾಗಲ್ಲ, ಈ ಕಡೆ ವರ್ಕ್ ಆಗಿರೋದ್ರಿಂದ ದೂರ. ಆದ್ರೂ ಮಾರ್ಕೆಟ್ ಅಂದರೆ ನೆನಪಾಗೋದೆ ಮಲ್ಲೇಶ್ವರಮ್ಮು. ಹಾಗೆ ಒಂದು ಟೀ ಕುಡ್ಕೊಂಡು ನೆಕ್ಸ್ಟು ಶಾಪಿಂಗಿಗೆ ಹೋಗೋಣ ಅಂದರೆ ತುಂಬ ಏನು ತೊಗೊಳೋದಿಲ್ಲ, ಆದ್ರೂ ಹೋಗಬೇಕು ನೋಡಿ. ಮಲ್ಲೇಶ್ವರಂ ಇಯರಿಂಗ್ಸು ಮತ್ತು ಸ್ಟಿಕ್ಕರು ಇದು ಯಾವುದೂ ಇಲ್ಲ ನನ್ನ ಹತ್ರ ಅಂತ ಹೇಳಿ ಇಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಿ. ಇವಕ್ಕೆ ಬಂದಿದ್ದು ನಾನು ಇಯರಿಂಗ್ಸಿಗೋಸ್ಕರ. ಏನೋ ಒಂಥರ ಖುಷಿ ಆಗುತ್ತೆ. ಬಂಗಾರ ಇಷ್ಟೇ ಇರಲಿ ನಮ್ಮ ಹತ್ರ, ಈ ಥರ ಆರ್ಟಿಫಿಷಿಯಲ್ ಇದ್ದರೆ ಚೆನ್ನಾಗತ್ತೆ. ಹಾಗೆ ಆಂಟಿ ಹತ್ರ ಹಣ್ಣು ತೊಗೊಂಡೆ. ಬಟ್ ಅದು ಸ್ವಲ್ಪನೂ ಹಣ್ಣಾಗಿರಲಿಲ್ಲ. ಆಂಟಿ ಕರಿಯೋದು ನೋಡಿ ಅರ್ಧ ನಾನು ತೊಗೊಂಡೆ ಅವ್ರ ಹತ್ರ. ಎಲ್ಲ ಥರ ಹಣ್ಣುಗಳನ್ನು ಇವ್ರು ಇಡ್ತಾರೆ ಯಾವಾಗಲೂ. ಅವರಿಗೂ ಒಂದು ವ್ಯಾಪಾರ ಆಯಿತು. ಹಣ್ಣೇ ಆಗಿಲ್ಲ ಅವೆಲ್ಲ. ಅಲ್ಲಿಂದ ತಗೊಂಡು ಎಲ್ಲ ಸಿಗುತ್ತೆ ಮಾರ್ಕೆಟ್. ಪೂಜಾ ಐಟಮ್ ನೋಡಿ, ಇವೆಲ್ಲ ನೋಡಿದ್ರೆ ದುಡ್ಡು ಇಟ್ಕೊಂಡು ಹೋಗಬೇಕು. ಇಲ್ಲಿ ಸ್ಟಿಕ್ಕರ್ಗಳು ತುಂಬ ಚೆನ್ನಾಗಿ ಸಿಗ್ತವೆ. ಬಟ್ ನನಗೂ ತುಂಬ ದಿನ ಆದಮೇಲೆ ಗೊತ್ತಾಗಿದ್ದು ಇಲ್ಲಿ ಎಷ್ಟು ಚೆನ್ನಾಗಿದ್ದಾವೆ ಗ್ಲಾಸ್ ಐಟಮ್. ಇವು ಬಿಂದಿ ನೋಡಿ, 5 ರೂಪಾಯಿದು, 20 ರೂಪೀಸು, 5 ರೂಪೀಸು, 10 ರೂಪೀಸು. ಒಳ್ಳೊಳ್ಳೆ ಕಲೆಕ್ಷನ್ ಇದ್ದು ಮಾತ್ರ ಸ್ಟಿಕ್ಕರು. ನಂಗೆ ತುಂಬ ಇಷ್ಟ ಆಯಿತು. ನಾನು ಒಂದು 4-5 ಪ್ಯಾಕೆಟ್, ಇದು ನಂಗೆ ತುಂಬ ಇಷ್ಟ. ಗ್ಲಾಸ್ ಟೈಪ್ ಇದೆ. ನಾನು ಒಂದು 2-3 ಅಲ್ಲ, ಒಂದು 4-5 ಪ್ಯಾಕೆಟ್ ತೊಗೊಂಡು ಬಂದೆ. ಇದು ಡೈಲಿ ವೇರಿಗೆ 5 ರೂಪೀಸು. ತುಂಬ ಚೆನ್ನಾಗಿದ್ದಾವೆ. ಅದಾದಮೇಲೆ ಅಲ್ಲೇ ಎಲ್ಲ ತೊಗೊಂಡು ಸ್ಟಿಕ್ಕರೆಲ್ಲ ತೊಗೊಂಡು
ಹೊಟ್ಟೆ ಇಶ್ಯೂ ಆಗಿದೆ ಅಂತ ಹೇಳಿ ದಹಿ ಪೂರಿ ತೊಗೊಂಡೆ. ದಹಿ ಪೂರಿ ನಾನು ಯಾವತ್ತು ಅಲ್ಲಿ ಬೇರೆ ಕಡೆ ತಿಂತಾಯಿದ್ದೆ, ಮಲ್ಲೇಶ್ವರಮಲ್ಲಿ ಅವ್ರು ಇರಲಿಲ್ಲ. ಹಾಗಾಗಿ ತರಕಾರಿ ನೋಡಿ ಫ್ರೆಶ್ಶಾಗಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದ್ದವು. ನಾನು ಕೂಡ ಕಾಳು ತೊಗೊಂಡೆ, ಅವರೆಕಾಳು. ಹಾಗೆ ಮುಂದೆ ಹೋಗ್ತಾ 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 ಮಾರ್ಕೆಟಿಗೆ ಹೋದರೆ ತುಂಬ ದುಡ್ಡಿರಬೇಕು, ನಮ್ಮ ಕೈಲಂತೂ ತುಂಬ ದುಡ್ಡಿರಬೇಕು. ನಾನಂತೂ ತುಂಬ ತಗೊಬಿಡ್ತೀನಿ. ಬಟ್ಟೆ ನೋಡಿ, ನನಗೆ ತುಂಬ ಇಷ್ಟ ಬಟ್ಟೆಗಳಂದರೆ. ಬಟ್ಟೆ ತೊಗೊಳ್ಬಾರ್ದು ಅಂತ ಹೋಗಿದ್ದೆ, ಕಂಟ್ರೋಲ್ ಮಾಡ್ಕೊಂಡು ಏನೂ ತೊಗೋಬಾರ್ದು ಅಂತ. ಬರೀ ಸ್ಟಿಕ್ಕರು, ಚಿಕ್ಕ ಪುಟ್ಟ ಇಯರಿಂಗ್ಸ್ ತೊಗೊಳ್ಳೋಣ ಅಂತ ತೊಗೊಂಡು ಬಂದೆ. ಏನೇನು ತೊಗೊಂಡಿದ್ದೀನಿ ನೋಡಿ. ಏನಂದರೆ ತುಂಬ ಬೇಜಾರಾಗ್ತಾಯಿತ್ತು. ಅಷ್ಟು ಬೇಜಾರಂದರೆ ತುಂಬ ಬೇಜಾರಾದಾಗ ಒಂದು ರೌಂಡ್ ಮಾರ್ಕೆಟಿಗೆ ಹೋಗಿ ಬಂದರೆ ಮೈಂಡ್ ರಿಲೀಫ್ ಅನಿಸುತ್ತೆ ನನಗೆ. ಯಾವಾಗಲೂ ಒಂದು ರೂಢಿ. ಹಾಗಾಗಿ ಒಂದು ರೌಂಡ್ ಹೋಗಿ ಬರಬೇಕು ಅಂತ ಹೇಳಿ ಸುಮಾರು ಒಂದು 6 ತಿಂಗಳ ಮೇಲಾಯಿತು ಮಾರ್ಕೆಟ್ ಕಡೆ ಹೋಗಿಲ್ಲ. ಸಾಲ ಮಾಡಿ ಆದರೂ ತುಪ್ಪ ತಿನ್ನೋ ನನಗೆ ಮಾರ್ಕೆಟ್ ಕಡೆ ಹೋಗಿ ಏನು ಶಾಪಿಂಗ್ ಮಾಡಲಿಲ್ಲ. ಬರೀ ನನಗೆ ಇವಾಗ ಬೇಕಾಗಿರೋದು ಇಯರಿಂಗ್ಸು. ಎಷ್ಟೇ ಗೋಲ್ಡ್ ಇದ್ದರೂ ಸುಮಾರು ಗೋಲ್ಡ್ ಹಾಳು ಮಾಡ್ಕೊಂಡಿದ್ದೀನಿ ಕಿವಿದು. ಹಾಗಾಗಿ ಇಯರಿಂಗ್ಸ್ ತೊಗೊಳ್ಳೋಣ. ಸ್ಟಿಕ್ಕರ್ ಬೇರೆ ಖಾಲಿ ಆಗಿತ್ತು. ಇದೆಲ್ಲ 10 ರೂಪಾಯಿಗೆ 2. ಇದು ನಾರ್ಮಲ್ ಸ್ಟಿಕ್ಕರು. ಆಮೇಲೆ ಡೈಲಿ ವೇರಿಗೆ ಚೆನ್ನಾಗುತ್ತೆ ಅಂತ ಹೇಳಿ ತೊಗೊಂಡಿದ್ದೀನಿ. ಎಷ್ಟು ತೊಗೊಂಡು ಬರ್ತೀನಿ, ಅದು ಎಲ್ಲಿ ಇಡ್ತೀನೋ ಎಡಗೈಲಿ ನನಗೆ ಗೊತ್ತಾಗಲ್ಲ, ಹಾಳು ಮಾಡ್ಕೊಳ್ತೀನಿ. ಇದು ಒಂಥರ ಸ್ಪೆಷಲ್ಲಾಗಿದೆ, ತುಂಬ ಚೆನ್ನಾಗಿದ್ದವು. ಹಾಗಾಗಿ ಇರಲಿ ರೆಡ್ ಅಂತ ಹೇಳಿ ಗ್ಲಾಸ್ ತಿಂದೋದು ತೊಗೊಂಡಿದ್ದೀನಿ. ಗೊತ್ತಿಲ್ಲ ಹೆಂಗೆ ಕಾಣುತ್ತೆ ಅಂತ. ಒಟ್ಟಲ್ಲಿ ಸ್ಟಿಕ್ಕರ್ ಸುಮಾರು ತೊಗೊಂಡು ಬರ್ತೀನಿ, ಹಾಳು ಮಾಡ್ತೀನಿ. ಇದೊಂದು ಇರಲಿ ಅಂತ ತೊಗೊಂಡಿದ್ದೀನಿ. ಇಷ್ಟಕ್ಕೆ ಹೋಗಿದ್ದು ನಾನು. ಗ್ಲಾಸಿಂದ ಇದೊಂಥರ ಚೆನ್ನಾಗಿದೆ. ಡೈಲಿ ವೇರಿಗೆ ಅಂತ ತೊಗೊಂಡಿದ್ದೀನಿ. ಇವೇ ಬೇಕಾಗಿರೋದು. ಬಟ್ ಬೇರೆ ಏನೋ ತೊಗೊಳ್ಬೇಕು ಅಂತ ಅನಿಸಿಲ್ಲ. ಯಾವಾಗಲೂ ಒಂದೇ ಥರ ಇಯರಿಂಗ್ಸ್ ಹಾಕ್ಕೊಂಡು, ಇದೊಂದು ಚೆನ್ನಾಗಿ ಬಂದಿದೆ ಇಯರಿಂಗ್ಸು. ಡೈಲಿ ಹಾಕ್ಕೊಂಡು ಹೋಗ್ತೀನಿ, ಚೆನ್ನಾಗೂ ಇದೆ, ಬಣ್ಣನೂ ಹೋಗಿಲ್ಲ. ಇದು ಯಾವಾಗಲೂ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ, ಅರ್ಜೆಂಟಲ್ಲಿ ಹೋದರೆ ಹಾಕ್ಕೊಬಿಡ್ತೀನಿ. ಯಾವಾಗಲೂ ಹೆಣ್ಮಕ್ಳು ಒಂದಿಷ್ಟು ಅಡ್ವಾನ್ಸಾಗಿ ಇಟ್ಕೋಬೇಕು. ನನಗೆ ಗೋಲ್ಡ್ ಆಗಬರಲ್ಲ, ಸುಮಾರು ಗೋಲ್ಡ್ ಇದ್ದಾವೆ, ಹಾಕ್ಕೊಂಡ್ರೆ ಇಯರಿಂಗ್ಸ್ ಹಾಳು ಮಾಡ್ಕೊಳ್ತೀನಿ. ಇವು ಡೈಲಿ ವೇರಿಗೆ ಅಂತ ತೊಗೊಂಡಿದ್ದೀನಿ ರಿಂಗು. ಇದೊಂದು ಸ್ವಲ್ಪ ಸ್ಪೆಷಲ್ಲಾಗಿದೆ. ಈ ಥರ ತೊಗೊಂಡಿದ್ದೀನಿ. ಬರೀ 20 ರೂಪೀಸ್ ಇದೆಲ್ಲ. ತುಂಬ ಕಾಸ್ಟ್ಲಿ ನಾನು ತೊಗೊಳಕ್ಕೆ ಹೋಗಿಲ್ಲ. 20 ರೂಪೀಸ್ 2. ಇಷ್ಟೇ ತೊಗೊಳಕ್ಕೆ ಹೋಗಿದ್ದು. ಇದು 20 ರೂಪೀಸು. ಏನೋ ಒಂಥರ ಚೆನ್ನಾಗಿದೆ, ನೋಡೋಣ ಅಂತ ತೊಗೊಂಡಿದ್ದೀನಿ. ಇದೊಂದೇನೋ ಚೆನ್ನಾಗಿ ಬಂದಿದೆ ನನಗೆ. ಬರೀ 30 ರೂಪಾಯಿ ಕೊಡ್ತಾ ಒಂದಿದೆ. 30 ರೂಪೀಸ್ ಡೈಲಿ ವೇರಿಗೆ.
ನಾಳೆ ಇವನು ಹಾಕೊಂಡು ಹೋಗ್ತೀವಿ. ಅಷ್ಟೇ ತೊಗೊಂಡೆ. ಅದಾದಮೇಲೆ ಬರ್ತಾ ಒಂದು ಡ್ರೆಸ್ ಅಟ್ರಾಕ್ಷನ್ ಆಗಿಬಿಡ್ತು. ದುಡ್ಡಿಲ್ಲ ಬೇಡ ಅಂತ ಹಾಗೆ ಬಂದಿದ್ದೆ. ಮತ್ತು ಈ ಟಾಪ್ ಮಾತ್ರ ಈ ಥರ ಇಲ್ಲ ನನ್ನ ಹತ್ರ. ದಸರಾ ಹಬ್ಬಕ್ಕೆ ಅಂತ ಅಲ್ಲ, ಸುಮ್ಮನೆ ತೊಗೊಂಡಿದ್ದು, ಇರಲಿ ಅಂತ. ಬರೀ 250 ಇದು. ಹೋದಾಗೆಲ್ಲ ನಾನು ಟಾಪ್ ಎತ್ಕೊಂಡು ಬರೋದು. ಇನ್ನೊಂದು ನೋಡಿದ್ದೆ, ಅದು ತುಂಬ ಇಷ್ಟ ಆಗಿದೆ ಫ್ರಾಕು. ಇನ್ನೊಂದು ಸರಿ ಹೋದಾಗ ತೊಗೊಳ್ಬೇಕು. ಚೆನ್ನಾಗಿದೆ, ಎಲ್ಲರ ಹತ್ರನೇ ಇದೆ, ಸಿಂಪಲ್ಲಾಗಿ. ಅದಾದಮೇಲೆ ಅವರೆಕಾಳು ತೊಗೊಂಡು ಬಂದೆ. ಸಾಂಬಾರಿ ಅಂತ ಹಣ್ಣು, ಸೀತಾಫಲ ಹಣ್ಣು. ಇದು ಕಾಯಿದೆ, ಇದಕ್ಕೆ ಇನ್ನೊಂದೆರಡು ದಿನ ಬೇಕು. 100 ರೂಪಾಯಿಗೆ kg ಅಂತ ಹೇಳಿ. ಯಾವ್ಯಾವ ಹಣ್ಣಿನ ಸೀಸನ್ ಬರುತ್ತೆ ಎಲ್ಲ ಹಣ್ಣನ್ನು ತಿನ್ನಬೇಕು. ಓಕೆ, ಇಷ್ಟು ಲಾಗು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.